ಬ್ಯಾಂಕ್ಗಳಿಂದ ಸಾಲ ತಗೊಂಡು ವಾಪಸ್ ಕಟ್ಟೋಕಾಗದೆ ಬಡ್ಡಿ ದಂಡ ಅಂತ ಸಾಲ ತೀರಿಸೋದ್ರಲ್ಲೇ ನಮ್ಮ ಜನ ಜೀವನ ಕಳೀತಾರೆ. ಆದ್ರೆ ನಮ್ಮ ದೇಶದ ಕೆಲವು ದೊಡ್ಡ ಬಿಸ್ನೆಸ್ ಮನ್ಗಳು ಮಾತ್ರ ಹಾಗಲ್ಲ. ಬ್ಯಾಂಕ್ಗಳಿಂದ ಸಾವಿರಾರು ಕೋಟಿ ಸಾಲ ತಗೊಂಡು ಬಿಸ್ನೆಸ್ ಲಾಸ್ ಅಂತ ಹೇಳಿ ಪಂಗನಾಮ ಹಾಕಿ ದೇಶಾನೇ ಬಿಟ್ಟು ಓಡಿ ಹೋಗ್ತಾರೆ. ಹೀಗೆ ದೇಶ ಬಿಟ್ಟು ಓಡಿ ಹೋದಂತಹ ಬಿಸ್ನೆಸ್ ಮನ್ಗಳು ಯಾರು ಅಂತ ಕೇಳಿದ್ರೆ ಮೊದಲಿಗೆ ನೆನಪಾಗೋದು ವಿಜಯ್ ಮಲ್ಯ. ಆದ್ರೆ ನಮ್ಮ ದೇಶದ ಬ್ಯಾಂಕ್ಗಳಿಗೆ ಮೋಸ ಮಾಡಿ ಜನರ ದುಡ್ಡನ್ನ ಎತ್ಕೊಂಡು ಪರಾರಿಯಾಗಿದ್ದು ಕೇವಲ ವಿಜಯ್ ಮಲ್ಯ ಮಾತ್ರವಲ್ಲ. ಆತನ ಹಾಗೆ ಇನ್ನೂ 50ಕ್ಕೂ ಹೆಚ್ಚು ಇಂಡಿಯನ್ ಬಿಸ್ನೆಸ್ ಮ್ಯಾನ್ಗಳು ಸಾಲದ ಹೆಸರಲ್ಲಿ ಬ್ಯಾಂಕ್ಗಳನ್ನ ಲೂಟಿ ಮಾಡಿ ದೇಶ ಬಿಟ್ಟು ಓಡ್ ಹೋಗಿ ಹೊರದೇಶಗಳಲ್ಲಿ ಹಾಯಾಗಿ ಸೆಟ್ಲ್ ಆಗಿದ್ದಾರೆ. ಒಂದು ಕಾಲಕ್ಕೆ ಜಗತ್ತಿನ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದ್ದಂತಹ ಈ ದೊಡ್ಡ ಮನುಷ್ಯರು ನಮ್ಮ ದೇಶದ ಬ್ಯಾಂಕುಗಳಿಂದ ಸಾಲದ ರೂಪದಲ್ಲಿ ಕೊಳ್ಳೆ ಹೊಡೆದದ್ದು ಬರೋಬ್ಬರಿ 87,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನ. ಈ ಲೂಟಿ ಕಥೆಯನ್ನ ಒಂದು ವಿಡಿಯೋದಲ್ಲಿ ಹೇಳಿ ಮುಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಭಾರತದ ಬ್ಯಾಂಕ್ಗಳನ್ನ ದೋಚಿ ಪರಾರಿಯಾದಂತಹ ಟಾಪ್ ಬಿಸ್ನೆಸ್ ಮ್ಯಾನ್ಗಳ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಕೇಳಿ. ಮೊದಲಿಗೆ ನಮ್ಮ ಕರ್ನಾಟಕದವರಿಂದಲೇ ಶುರು ಮಾಡೋಣ. ಲಿಕ್ಕರ್ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತಾನೆ ಕರೆಸ್ಕೊಳ್ತಿದ್ದಂತಹ ಜಗತ್ತಿನ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ 84ನೇ ಸ್ಥಾನದಲ್ಲಿದ್ದ ವಿಜಯ್ ಮಲ್ಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿದಂತೆ ಈ ದೇಶದ 17 ಬ್ಯಾಂಕ್ಗಳಿಂದ ಬರೋಬ್ಬರಿ 9,000 ಕೋಟಿ ರೂಪಾಯಿ ಸಾಲ ತಗೊಂಡು ಕೊನೆಗೆ ಬಿಸ್ನೆಸ್ ಲಾಸ್ ಅಂತ ಕತೆ ಕಟ್ಟಿ 2016ರಲ್ಲಿ ದೇಶ ಬಿಟ್ಟು ಲಂಡನ್ಗೆ ಪರಾರಿಯಾಗಿದ್ದ. ಈಗಲೂ ಆತ ಲಂಡನ್ನಲ್ಲೇ ಐಷಾರಾಮಿ ಜೀವನ ನಡೆಸುತ್ತಿದ್ದಾನೆ. ಮಲ್ಯ ತನ್ನ ಬಿಸ್ನೆಸ್ ಲಾಸ್ ಅಂತ ಹೇಳಿ ಲಂಡನ್ ಸೇರಿದ ಮೇಲೂ ಆತನ ಬಳಿ 7,000 ಕೋಟಿಗೂ ಹೆಚ್ಚು ಹಣ ಮತ್ತು ದುಬಾರಿ ಪ್ರಾಪರ್ಟಿಗಳಿವೆ ಅನ್ನೋ ಅಂಶ ಬಹಿರಂಗವಾಗಿತ್ತು. ಆದ್ರೆ ಆತ ಸಾಲ ಮಾತ್ರ ಕಟ್ಟಲಿಲ್ಲ. ಬದಲಿಗೆ ತನ್ನ ಹತ್ರ ಇರೋ ದುಡ್ಡಲ್ಲಿ ಹಾಯಾಗಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾನೆ. ವಿಜಯ್ ಮಲ್ಯನ ನಂತರ ಭಾರತದಲ್ಲಿ ನಡೆದ ದೊಡ್ಡ ಹಗರಣ ಅಂದ್ರೆ ಅದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನದ್ದು. ಮೆಹುಲ್ ಚೋಕ್ಸಿ, ನೀರವ್ ಮೋದಿ ಅನ್ನೋ ಇಬ್ಬರು ವಜ್ರದ ವ್ಯಾಪಾರಿಗಳು ಸೇರ್ಕೊಂಡು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಿಂದ 14,000 ಕೋಟಿ ಸಾಲ ಪಡೆದಿದ್ರು. ಕೊನೆಗೆ ಇವರಿಬ್ರು ಕೂಡ ಬಿಸ್ನೆಸ್ ಲಾಸ್ ಅಂತ ಕಾಗೆ ಹಾರಿಸಿ 2018ರಲ್ಲಿ ದೇಶ ಬಿಟ್ಟು ಪರಾರಿಯಾದ್ರು. ಅಂದಹಾಗೆ ಈ ಮೆಹುಲ್ ಚೋಕ್ಸಿ ಮತ್ತು ನೀರವ್ ಮೋದಿ ಅಳಿಯ ಮಾವಂದಿರು ಅನ್ನೋದು ಗಮನಿಸಬೇಕಾದ ಅಂಶ. ಈ ನಮಕ್ ಹರಾಮ್ಗಳು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬ್ಯಾಂಕಿನ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಸಾವಿರಾರು ಕೋಟಿ ಸಾಲ ತಗೊಂಡು ದೇಶದಿಂದ ಕಾಲ್ಕಿತ್ತಿದ್ರು. ಐಷಾರಾಮಿ ಜೀವನ ನಡೆಸೋಕೆ ಅಂತ ಲಂಡನ್ಗೆ ಹಾರಿದಂತಹ ನೀರವ್ ಮೋದಿ ಇದೇ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿ ಲಂಡನ್ನ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾನೆ. ಇನ್ನು ಮೆಹುಲ್ ಚೋಕ್ಸಿ ವೆಸ್ಟ್ ಇಂಡೀಸ್ನ ಆಂಟಿಗುವಾ ದೇಶದಲ್ಲಿ ತನ್ನ ಕೊನೆಯ ದಿನಗಳನ್ನ ಕಳೆಯುತ್ತಿದ್ದಾನೆ. ಇವರ ಹಾಗೆ ನಿತಿನ್ ಸಂದೇಸಾರ ಮತ್ತು ಚೇತನ್ ಸಂದೇಸಾರ ಅನ್ನೋ ಇಬ್ಬರು ಗುಜರಾತಿ ಬಿಸ್ನೆಸ್ ಮ್ಯಾನ್ಗಳು ಕೂಡ ನಮ್ಮ ಭಾರತದ ಬ್ಯಾಂಕುಗಳಿಂದ 5,383 ಕೋಟಿ ರೂಪಾಯಿಗಳನ್ನ ಸಾಲ ತಗೊಂಡು ಸರ್ಕಾರಕ್ಕೆ ಮಕ್ಮಲ್ ಟೋಪಿ ಹಾಕಿ 2017ರಲ್ಲಿ ನೈಜೀರಿಯಾಗೆ ಓಡ್ ಹೋಗಿ ಸೆಟ್ಲ್ ಆಗಿದ್ದಾರೆ. ಇವರ ಕೇಸ್ನಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ? ಇಂಡಿಯಾದಲ್ಲಿ ಬಿಸ್ನೆಸ್ ಲಾಸ್ ಆಯಿತು ಅಂದವರು ಈಗ ನೈಜೀರಿಯಾ ದೇಶದ ಟಾಪ್ ಬಿಸ್ನೆಸ್ ಮ್ಯಾನ್ಗಳು. ನಮ್ಮ ಬ್ಯಾಂಕ್ಗಳನ್ನ ಕೊಳ್ಳೆ ಹೊಡೆದ ಹಣವೇ ಈಗ ಅಲ್ಲಿ ನಡೆಸ್ತಾ ಇರುವಂತಹ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್. ಆಶ್ಚರ್ಯ ಅನ್ಸೋ ವಿಚಾರ ಏನಂದ್ರೆ ಮಾತೃಭೂಮಿಗೆ ದೋಖಾ ಮಾಡಿದಂತಹ ಈ ಅಣ್ಣ ತಮ್ಮಂದಿರಿಗೆ ನೈಜೀರಿಯಾದ ಸರ್ಕಾರ ಸಿಟಿಜನ್ಶಿಪ್ ಅನ್ನ ಕೂಡ ಕೊಟ್ಟಿದೆ. ಈ ಲೂಟಿ ಕತೆ ಇಲ್ಲಿಗೆ ಮುಖ್ಯ ಅಲ್ಲ. ಜತಿನ್ ಮೆಹ್ತಾ ಅನ್ನೋ ಜ್ಯುವೆಲರಿ ಬಿಸ್ನೆಸ್ ಮ್ಯಾನ್ 6,580 ಕೋಟಿ ಕೊಳ್ಳೆ ಹೊಡೆದು ದೇಶದಿಂದ ಪರಾರಿಯಾಗಿದ್ದ. ಮತ್ತೊಬ್ಬ ಜ್ಯುವೆಲರಿ ಬಿಸ್ನೆಸ್ ಮ್ಯಾನ್ ಉಮೇಶ್ ಪರೇಖ್ ಮತ್ತು ಆತನ ಸಹೋದರರು 2,672 ಕೋಟಿ ರೂಪಾಯಿಗಳಷ್ಟು ಹಣವನ್ನ ದೋಚಿಕೊಂಡು ದೇಶ ಬಿಟ್ಟು ಓಡಿ ಹೋಗಿದ್ರು. ಲಲಿತ್ ಮೋದಿ 1,700 ಕೋಟಿ, ರಿತೇಶ್ ಜೈನ್ 1,421 ಕೋಟಿ, ರಾಜೀವ್ ಗೋಯಲ್ 778 ಕೋಟಿ, ಆಶಿಷ್ ಜೋಬನ್ ಪುತ್ರ 770 ಕೋಟಿ, ಸಬ್ಯಾ ಸೇಠ್ 390 ಕೋಟಿ, ಸಂಜಯ್ ಭಂಡಾರಿ 150 ಕೋಟಿ, ವಿನಯ್ ಮಿತ್ತಲ್ 43.19 ಕೋಟಿ, ಸನ್ನಿ ಕಾಲ್ರಾ 10 ಕೋಟಿ. ಹೀಗೆ ಸಾಲ ಮಾಡಿ ದೇಶ ಬಿಟ್ಟು ಓಡಿ ಹೋದಂತಹ ಈ ದೊಡ್ಡ ಮನುಷ್ಯರ ಲೀಸ್ಟ್ ಇನ್ನೂ ಬಹಳ ದೊಡ್ಡದಿದೆ. ಬಿಸ್ನೆಸ್ ಹೆಸರಲ್ಲಿ ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ಪಂಗನಾಮ ಹಾಕಿ ಹೊರದೇಶಗಳಿಗೆ ಓಡಿ ಹೋಗೋ ನಕಲಿಗಳೇ ತುಂಬಿರುವ ಈ ದೇಶದಲ್ಲಿ ಸಂಸಾರಕ್ಕಾಗಿ, ವ್ಯವಸಾಯಕ್ಕಾಗಿ ಸಣ್ಣ ಪುಟ್ಟ ಸಾಲ ಮಾಡಿಕೊಂಡು ಬ್ಯಾಂಕ್ಗಳ ಕಿರುಕುಳ ತಾಳಲಾರದೆ ದುಬಾರಿ ಬಡ್ಡಿ ಕಟ್ಟೋಕಾಗದೆ ಕಳೆದ 10 ವರ್ಷಗಳಲ್ಲಿ ಬರೋಬ್ಬರಿ 1,12,000 ಜನ ರೈತರು, ಕೃಷಿ ಕಾರ್ಮಿಕರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದೇ ಅಲ್ವಾ ವಿಪರ್ಯಾಸ ಅಂದ್ರೆ? ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಮತ್ತಷ್ಟು ಅಪರೂಪದ ಕಥೆಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.